ಎವ್ರಿವಾನ್, ಯಾಕೋ ಗೊತ್ತಿಲ್ಲ ನನ್ನ ಜರ್ನಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಅನಿಸ್ತು. ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಆದರೆ ನಂದೊಂದು ರಿಕ್ವೆಸ್ಟ್ ಇದೆ, ಫುಲ್ ಜರ್ನಿನ ನೀವು ಕೇಳಬೇಕು ಅಂತ. ಕೇಳ್ತೀರಾ ಅಲ್ವಾ? ಸುಮಾರು ಜನ ನನಗೆ ಅಂತಿದ್ರು, ನೀನೇನು ಮಾಡ್ತಿ, ನೀನೇನು ಮಾಡಲ್ಲ, ನಿನ್ನಿಂದ ಏನೂ ಮಾಡೋದಕ್ಕಾಗಲ್ಲ ಅಂತ ಸುಮಾರು ಥರ ಡಿಮೋಟಿವೇಶನ್ ಮಾಡ್ತಿದ್ರು. ಆದರೆ ನಾನು ಅವರಿಗೆ ರಿಯಾಕ್ಟ್ ಮಾಡ್ತಿರ್ಲಿಲ್ಲ, ಬೇಜಾರಾಗ್ತಾ ಇತ್ತು. ಆದರೆ ಮನಸ್ಸಲ್ಲೇ ಇಟ್ಕೊಂಡು ಏನಾದರೂ ಮಾಡಬೇಕು ಅಂತ ಇವತ್ತು ನಾನು ಇಲ್ಲಿ ತನಕ ಬಂದಿದ್ದೀನಿ. ಯಾವತ್ತೂ ನಾನು ಇನ್ನೊಬ್ಬರಿಗೆ ಮೋಸ ಮಾಡಿ ಅಥವಾ ಇನ್ನೊಬ್ಬರ ಜೊತೆ ದುಡ್ಡು ಇಸ್ಕೊಂಡು ಅವ್ರ ದುಡ್ಡಲ್ಲಿ ನಾನು ಇಲ್ಲಿ ತನಕ ಬಂದಿಲ್ಲ. ನಾನೇ ಕಷ್ಟಪಟ್ಟು ನನ್ನ ದುಡ್ಡಲ್ಲೇ ನಾನು ಇವತ್ತಿಲ್ಲಿ ತನಕ ಬಂದಿರೋದು. ಸುಮಾರು ಕಷ್ಟಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಏನಾದರೂ ಮಾಡಬೇಕು ಅಂತ ಮೇಕಪ್ ಕೋರ್ಸ್ನ ಚೂಸ್ ಮಾಡಿಕೊಂಡೆ. ತುಂಬಾ ಇಷ್ಟಪಟ್ಟು ಕಲಿತೆ. ಯಾರು ಏನೇ ಹೇಳಿದ್ರು ಕೇಳಿಲ್ಲ. ತುಂಬ ಜನ ಬೇಡ, ಯಾಕೆ ಅಷ್ಟು ದುಡ್ಡು ಕಟ್ಟಬೇಕಾ, ಅಷ್ಟು ದೂರ ಹೋಗ್ಬೇಕಾ ಅಂತೆಲ್ಲ ಹೇಳ್ತಿದ್ರು. ಇಲ್ಲೇ ಕಮ್ಮಿಗಿದೆ ಅಲ್ಲ ಅಂತೆಲ್ಲ ಹೇಳ್ತಿದ್ರು. ಆದರೆ ನಾನು ಕಲಿತ್ರೆ ಇಲ್ಲೇ ಕಲಿಬೇಕು ಅಂತ ಕಲಿತೆ. ಅಲ್ಲಿ ನಾನು 100% ಹಾಕಿ ಕಲೀಲಿಲ್ಲ ಅಂದ್ರು ಆಮೇಲೆ ಅದನ್ನ ಇಷ್ಟಪಟ್ಟು ಮಾಡ್ಕೊಂಡು ಬಂದೆ. ಅದೇ ನನ್ನನ್ನು ಕೈ ಹಿಡಿದು ಕರ್ಕೊಂಡು ಬಂತು. ಇವತ್ತು ಯಾರೇ ಏನೇ ಹೇಳಿ ಲಕ್ಕಿಂದ ಬಂದಿದ್ದಾಳೆ ಅಂತ, ಆದರೆ ನನ್ನ ಹತ್ತಿರದಿಂದ ನೋಡಿದವರಿಗೆ ಗೊತ್ತಿದೆ ನಾನು ಎಷ್ಟು ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀನಿ ಅಂತ. ನನ್ನ ಕಷ್ಟನ ಯಾವತ್ತೂ ಇನ್ನೊಬ್ರ ಜೊತೆ ಹೇಳ್ಕೊಳ್ತಿರ್ಲಿಲ್ಲ. ಹಾಗಾಗಿ ನಾನು ಇವತ್ತು ಏನು ಎಜುಕೇಶನ್ ಕೊಡ್ತಾ ಇದ್ದೀನಿ ಅದು ನನ್ನ 100% ಹಾಕಿ ಹೇಳ್ಕೊಡ್ತಾ ಇದ್ದೇನೆ. ಯಾಕೆ ಅಂದರೆ ನನಗೆ ಗೊತ್ತಿದೆ ಕಷ್ಟ ಅಂದರೆ ಏನು ಅಂತ. ನನ್ನ ಸ್ಟೂಡೆಂಟ್ಸ್ ಚೆನ್ನಾಗಿ ಕಲಿಬೇಕು ಅನ್ನೋದೇ ನನ್ನ ಆಸೆ. ದೂರದಿಂದ ನೋಡೋರು ಇವಳಿಗೆ ಆಟಿಟ್ಯೂಡ್ ಇದೆ, ಇನ್ನೊಂದು ಮತ್ತೊಂದು ಹೇಳ್ಬೋದು. ಆದರೆ ನನ್ನ ಜೊತೆ ಒಂದ್ಸಲ ನೀವು ಮಾತಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಏನು ಅಂತ. ನಾನು ನಿಮಗೆ ಹೇಳೋದು, ನಿಮಗೇನಾದರೂ ಮಾಡಬೇಕು ಅಂತ ಇದ್ರೆ ನೀವೇ ಡಿಸೈಡ್ ಮಾಡಿ ನಿಮ್ಮ ಲೈಫ್ನ. ಇನ್ನೊಬ್ರು ಡಿಸೈಡ್ ಮಾಡೋ ಥರ ಮಾಡಬೇಡಿ. ಸುಮಾರು ಜನ ಸುಮಾರು ಥರ ಡಿಮೋಟಿವೇಶನ್ಗಳನ್ನ ಮಾಡ್ಬೋದು. ಅದನ್ನೆಲ್ಲವನ್ನು ನೀವು ಸೈಡಲ್ಲಿಟ್ಟು ನಿಮಗೇನು ಅನಿಸುತ್ತೆ ಅದನ್ನು ಮಾಡಿ. ಖಂಡಿತ ನಿಮ್ಮನ್ನು ಕೈ ಹಿಡಿದು ಕರ್ಕೊಂಡು ಬರ್ತದೆ. ಸೊ ನಾನು ನಿಮ್ಮೆಲ್ಲರಿಗೂ ಇಷ್ಟು ತನಕ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಕೂಡ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಹೀಗೇ ಇರಲಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.